ಶಬರಿಮಲೆಯಲ್ಲಿ ಅವ್ಯವಸ್ಥೆ, ಭಕ್ತರ ಭಾರೀ ಪರದಾಟ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪ್ರಸಿದ್ಧ ವಾರ್ಷಿಕ ಶಬರಿಮಲೆ ಅಯ್ಯಪ್ಪನ ಮಂಡಳ ಮಕರ ಬೆಳಕು ಯಾತ್ರೆ ಆರಂಭವಾದ ಎರಡನೇ ದಿನವೇ ಭಾರೀ ಅವ್ಯವಸ್ಥೆ ಉಂಟಾಗಿದ್ದು 48 ಗಂಟೆಗಳಲ್ಲಿ ಕರ್ನಾಟಕದ ಭಕ್ತರು ಸೇರಿದಂತೆ 2 ಲಕ್ಷ ಭಕ್ತರು ಆಗಮಿಸಿದ ಕಾರಣ ನೂಕುನುಗ್ಗಲಿನ ವಾತಾವರಣ ಸೃಷ್ಟಿಯಾಗಿತ್ತು. ಈ ವೇಳೆ ಸರದಿಯಲ್ಲಿ ನಿಂತಿದ್ದ 58 ವರ್ಷದ ಮಹಿಳಾ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ದೇವಸ್ಥಾನದ ಬಾಗಿಲು ತೆರೆದ ಎರಡನೇ ದಿನದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಆಗಮಿಸಿದ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ತಿರುವಂಕೂರು ದೇವಸ್ಥಾನ ಮಂಡಳಿ ಮತ್ತು ಪೊಲೀಸರು ಹರಸಾಹಸವನ್ನ ಪಡೆದಿದ್ದಾರೆ. ಕೊರೆಯುವಂತಹ ಚಳಿಯ ನಡುವೆಯೂ ಕೂಡ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಅಯ್ಯಪ್ಪನ ಸನ್ನಿಧಿಯ 18 ಮೆಟ್ಟಿಲುಗಳನ್ನು ಹತ್ತುವಂತಹ ಪ್ರದೇಶದಲ್ಲಿ ಭಾರಿ ನೂಕುನುಗ್ಗಲು ಉಂಟಾಗಿದೆ. ದರ್ಶನ ಪಡೆಯುವುದಕ್ಕೆ 10 ತಾಸಿಗೂ ಹೆಚ್ಚಿನ ಅವಧಿ ಹಿಡಿತಾ ಇದೆ. ಹೀಗಾಗಿ ಹಲವು ಭಕ್ತರು ದರ್ಶನ ಸಾಧ್ಯವಾಗದೆ ಪಂಪಾದಲ್ಲಿ ತುಪ್ಪದ ಸೇವೆಯನ್ನ ಸಲ್ಲಿಸಿ ವಾಪಸ್ಸಾಗ್ತಾ ಇರುವಂತಹ ವರದಿಗಳು ಕೂಡ ಕೇಳಿಬಂದಿದೆ. ಸಾಮಾನ್ಯವಾಗಿ ಪ್ರತಿನಿತ್ಯ 90,000 ಮಂದಿಗಷ್ಟೇ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ಈ ಬಾರಿ ಮಿತಿಮೀರಿದ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರೋದರಿಂದಾಗಿ ದೇವಸ್ಥಾನದ ಆಡಳಿತವು ಅಗತ್ಯ ಸೌಲಭ್ಯ ಕಲ್ಪಿಸುವುದಕ್ಕೆ ಪರದಾಡ್ತಾ ಇದೆ. ಇನ್ನು ಬೆಟ್ಟದ ತಪ್ಪಲಿನ ಪಂಪಾದಿಂದ ಸನ್ನಿಧಾನದವರೆಗೆ ಭಾರಿ ಭಕ್ತರಿಂದ ಕಿಕ್ಕಿರಿದು ತುಂಬಿರುವಂತದ್ದು. ಇಲ್ಲಿ 3-4 ಗಂಟೆಗಳಷ್ಟು ಸರದಿಯಲ್ಲಿ ನಿಲ್ಲಬೇಕಾದಂತಹ ಸ್ಥಿತಿ ಇದೆ. ಈ ನಡುವೆ ಹಲವು ಭಕ್ತರು ನೀರು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳು ಇಲ್ಲದೆ ಪರದಾಡ್ತಾ ಇದ್ದಾರೆ. ಶೌಚಾಲಯಗಳು ಶುಚಿಯಾಗಿಲ್ಲ ಅಂತ ಹೇಳಿ ಆಕ್ರೋಶ ಕೂಡ ಹೆಚ್ಚಾಗಿದೆ. ಈ ನಡುವೆ ಸರದಿಯಲ್ಲಿ ನಿಂತಿದ್ದಂತಹ ಕಲ್ಲಿಕೋಟೆ ಮೂಲದ 58 ವರ್ಷದ ಸತಿ ಅನ್ನುವಂತಹ ಭಕ್ತೆ ಏಕಾಏಕಿ ಕುಸಿದು ಮೃತಪಟ್ಟಿದ್ದಾರೆ. ಅವರ ಶವವನ್ನ ತವರಿಗೆ ಕಳಿಸಲಾಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿರುವಂತದ್ದು. ಆದರೆ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ತಿಳಿದು ಬಂದಿಲ್ಲ. ಶಬರಿಮಲೆ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಅಪಾಯಕಾರಿ ಮಟ್ಟವನ್ನ ದಾಟಿದೆ. ಹಲವರು ಸರದಿ ವ್ಯವಸ್ಥೆ ಉಲ್ಲಂಘಿಸಿ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ನಿಮಿಷಕ್ಕೆ 80ರಿಂದ 90 ಭಕ್ತರು ಅಯ್ಯಪ್ಪನ ಸನ್ನಿಧಿಯ 18 ಮೆಟ್ಟಿಲನ್ನ ಹತ್ತದೆ ಹೋದರೆ ಇಷ್ಟೊಂದು ಪ್ರಮಾಣದ ಭಕ್ತ ಸಮೂಹವನ್ನ ನಿಯಂತ್ರಿಸುವುದಕ್ಕೆ ಅಸಾಧ್ಯ ಆಗುತ್ತೆ. ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಕೇಂದ್ರದ ಪಡೆಗಳು ಕೂಡ ಸ್ಥಳಕ್ಕೆ ಆಗಮಿಸಲಿದೆ ಅಂತ ಹೇಳಿ ನೂತನ ಅಧ್ಯಕ್ಷರಾದ ಜಯಕುಮಾರ್ ಅವರು ತಿಳಿಸಿದ್ದಾರೆ. ಶಬರಿಮಲೆ ದೇಗುಲದ 18 ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ಭಕ್ತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹೊಸದಾಗಿ ನಿರ್ದೇಶನ ಕೊಡಲಾಗಿದೆ. ಈಗಿರುವಂತಹ ಸಿಬ್ಬಂದಿಗಳ ಜೊತೆಯಲ್ಲಿ ಮತ್ತೆ 200ಕ್ಕೂ ಹೆಚ್ಚು ಮಂದಿಯನ್ನ ಸ್ಥಳದಲ್ಲಿ ಜನರ ಸಾಲುಗಳನ್ನ ನಿಯಂತ್ರಣ ಮಾಡೋದಕ್ಕೆ ನಿಯೋಜನೆ ಮಾಡಲಾಗಿದೆ. ಸರದಿಯಲ್ಲಿ ನಿಂತ ವೃತಾಧಾರಿಗಳಿಗೆ ನೀರು ಪೂರೈಸುವವರು ಇವರು ನೆರವನ್ನ ಕೊಡ್ತಾರೆ. ಈ ಬಗ್ಗೆ ಮಾಹಿತಿ ಕೂಡ ನೀಡಿರುವಂತದ್ದು. ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಶಬರಿಮಲೆಯಲ್ಲಿ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅಯ್ಯಪ್ಪನ ಸನ್ನಿಧಿ ಅವ್ಯವಸ್ಥೆಯ ಆಗರವಾಗಿ ಪರಿಣಮಿಸಿದೆ. ಭಕ್ತರನ್ನ ನಿಯಂತ್ರಿಸುವಲ್ಲಿ ಸರ್ಕಾರ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಕೇರಳ ಬಿಜೆಪಿ ಆರೋಪ ಮಾಡಿದೆ. ಶಬರಿಮಲೆಯಲ್ಲಿ 2011ರಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿ 100 ಜನ ಭಕ್ತರು ಅಸುನೀಗಿದ್ರು. ಕಳೆದ ವರ್ಷವೂ ಕೂಡ ಭಾರಿ ರಶ್ ಆಗಿದ್ದರಿಂದ ದರ್ಶನದ ಸಮಯ ಹೆಚ್ಚಿಸಲಾಗಿತ್ತು. ಈವರೆಗೂ ಕೂಡ ಇಷ್ಟೊಂದು ದೊಡ್ಡ ಗುಂಪನ್ನ ನಾನು ದೇವಸ್ಥಾನದ ಆವರಣದಲ್ಲಿ ನೋಡೇ ಇರಲಿಲ್ಲ. ಪಂಪಾಗೆ ವ್ರತಾಧಾರಿಗಳ ಮಹಾಪುರವೇ ಹರಿದು ಬರ್ತಾ ಇದ್ದು ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸಮೀಪದ ನಿಲಕಲ್ನಲ್ಲೇ ಭಕ್ತರನ್ನ ಕೆಲ ಕಾಲ ತಡೆದು ನಿಲ್ಲಿಸುವಂತೆಯೂ ಕೂಡ ಸೂಚನೆ ಹೊರಡಿಸಲಾಗಿದೆ. ಈ ಮೂಲಕ ಈಗಾಗಲೇ ಪಂಪಾದಲ್ಲಿರುವಂತಹ ಭಕ್ತರು 4-5 ಗಂಟೆ ಸರದಿಯಲ್ಲಿ ನಿಲ್ಲುವಂತಹ ಬದಲು ಆದಷ್ಟು ಶೀಘ್ರ ದರ್ಶನವನ್ನ ಮುಗಿಸಿ ವಾಪಸ್ ಹೋಗೋದಕ್ಕೆ ಅನುವನ್ನ ಮಾಡಿಕೊಡಲಾಗ್ತಾ ಇದೆ ಅಂತ ಹೇಳಿ ಟಿಟಿಬಿ ಅಧ್ಯಕ್ಷರಾದ ಜಯಕುಮಾರ್ ಅವರು ಹೇಳಿದ್ರು. ನೀಲಕಲ್ನಲ್ಲಿ ಜನರು ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಇನ್ನೂ ಕೂಡ ಹೆಚ್ಚುವರಿ 7 ಬುಕಿಂಗ್ ಕೌಂಟರ್ಗಳನ್ನಾಗೂ ಕೂಡ ನಾವು ತೆರೆದಿದ್ದೇವೆ. ಇದಕ್ಕಾಗಿ ಭಕ್ತರು ಪಂಪಾಗೆ ಆಗಮಿಸಬೇಕಾಗಿಲ್ಲ ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.